ರಾಜ್ಯದಲ್ಲಿ ನಾಳೆ ಮನರೇಗಾ ಹೋರಾಟ ವಿಚಾರ ಫ್ರೀಡಂ ಪಾರ್ಕ್ನಲ್ಲಿ ನರೇಗಾ ವಿಚಾರಕ್ಕೆ ಹೋರಾಟ ಇದೆ. ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಮಾತಾಡಿದ್ದಾರೆ. ಹೋರಾಟಕ್ಕೆ ಸುರ್ಜೇವಾಲಾ ಬರಬಹುದು ಅನ್ನುವಂಥದ್ದನ್ನು ಇಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ರಣಕಹಳಿಯನ್ನು ರಾಜ್ಯ ಸರ್ಕಾರ ಮುಳುಗಿಸ್ತಾ ಇದೆ. ಅದು ಫ್ರೀಡಂ ಪಾರ್ಕ್ನಲ್ಲಿ ನಾಳೆ ಹೋರಾಟ ಇದೆ. ಆಮೇಲೆ ರಾಜ್ಯಪಾಲರ ಒಂದು ಕಚೇರಿ ಅಂದರೆ ಏನು ಲೋಕಭವನ ಇದೆ ಅಲ್ಲಿವರೆಗೂ ಕೂಡ ಚಲೋವನ್ನು ಮಾಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಹಾಗಾಗಿ ಎಲ್ಲ MLA-MLCಗಳಿಗೂ ಕೂಡ ಖಡಕ್ ಆದಂತಹ ಸೂಚನೆಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಕಡ್ಡಾಯವಾಗಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತೇಳಿ. ಸುರ್ಜೇವಾಲಾ ಕೂಡ ಬಂದರೂ ಬರಬಹುದು ಅಂತೇಳಿ. ಅಂದರೆ ಇನ್ನೂ ಸ್ಪಷ್ಟತೆ ಇಲ್ಲ. ಬಟ್ ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ಸಂದೇಶ ಹೋಗಬೇಕಾಗಿರೋದ್ರಿಂದಾಗಿ ಸುರ್ಜೇವಾಲಾ ಅವರು ಕೂಡ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಈಗ ಮನ್ರೇಗಾ ಬಚಾವೋ ಅನ್ನುವಂಥ ಒಂದು ಅಭಿಯಾನವನ್ನು ಕಾಂಗ್ರೆಸ್ ದೇಶಾದ್ಯಂತ ಶುರು ಮಾಡುವಂಥ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದೆ. ಅದು ಕರ್ನಾಟಕದಿಂದಲೇ ಆರಂಭ ಆಗುತ್ತೆ ಮತ್ತು ದೆಹಲಿ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ಪ್ರೊಟೆಸ್ಟನ್ನು ಮಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ. ಅದರಲ್ಲೂ ಈ ಜಿ ರಾಮ್ಜಿ ಏನಿದೆ ಅಲ್ವಾ, ಈ ಒಂದು ಹೆಸರು ಬದಲಾವಣೆ ಆಗಿರೋದು ಅಷ್ಟೇ ಅಲ್ಲ, ಅದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು, ಮಹತ್ತರವಾದಂಥ ಚೇಂಜಸ್ಗಳನ್ನು ಕೇಂದ್ರ ಸರ್ಕಾರ ಮಾಡಿದೆ. ಇದರಿಂದ ಗ್ರಾಮೀಣ ಭಾಗದ ಗ್ರಾಮ ಪಂಚಾಯಿತಿಗಳಿಗೆ ಹೇಗೆ ಅನಾನುಕೂಲ ಆಗುತ್ತೆ ಮತ್ತು ಕೂಲಿ ಕಾರ್ಮಿಕರಿದ್ದಾರಲ್ವಾ ಅವರಿಗೆ ಇದು ಯಾವ ರೀತಿ ಬರೆಯನ್ನು ಎಳೆಯುತ್ತೆ ಮತ್ತು ದಿನಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಈಗ ಕೇಂದ್ರ ಸರ್ಕಾರ ಮಾಡಿದೆ. ಅನುದಾನದ ವಿಚಾರದಲ್ಲೂ ಕೂಡ ಕೆಲವೊಂದಿಷ್ಟು ಚೇಂಜಸ್ ಆಗಿರುವುದು ಯಾವ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ತಿಳಿ ಹೇಳಲಿದ್ದಾರೆ. ನಾಳೆ ಫ್ರೀಡಂ ಪಾರ್ಕ್ ಹೋರಾಟ ಇದೆ, ಯಾರೆಲ್ಲ ಬರ್ತಾರೆ? ಸುರ್ಜೇವಾಲಾ ಬರಬಹುದು. ನಾಳೆ ಫ್ರೀಡಂ ಪಾರ್ಕ್ ಹೋರಾಟ ಇದೆ, ಯಾರೆಲ್ಲ ಬರ್ತಾರೆ? ಸುರ್ಜೇವಾಲಾ ಬರಬಹುದು. ರಾಷ್ಟ್ರೀಯ ನಾಯಕರು ಯಾರು ಬರಲ್ವಾ ಸರ್?